ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ನಲ್ಲಿದ್ದೀನಿ, ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ನ ಈ ಎಕ್ಸಿಟ್ ಡೋರ್ ಏನಿದೆ, ಕಡೆ ಅಂದರೆ ಲಾಸ್ಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡ್ಬೋದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದರೆ ಬಹುತೇಕ ಇದು ಸೀಟ್ ಏನಿದೆ, ಅಂದರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂಥದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕೊಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗ್ಬೋದು. ಈಗ ನಾನು ಸೀಬರ್ಡ್ ಬಸ್ನ ಇಲ್ಲಿ ನೋಡಿ, ಅಂದರೆ ಇದು ಬಹುತೇಕ ಇಲ್ಲಿ ಕಡೆಯದ ಅಂದರೆ ಲಾಸ್ಟ್ ಸೀಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕೊಂತಿಲ್ಲ, ಬಟ್ ಈ ಒಂದು ಸೀಟ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕೊಂತಿಲ್ಲ, ನೀವು ಹಾಕಿದ್ದೀರಿ ಸರ್? ಇಲ್ಲ, ಹಾಕೋದಿಲ್ಲ. ಅದು ನಮಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದರೂ ಇರುತ್ತೆ, ಅವಾಗ ಅದನ್ನು ಹೆಂಗೆ ಓಪನ್ ಮಾಡ್ಕೋச்சு ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಪ್ರಯಾಣಿಕರು ಏನು ಮಾಡ್ಬೇಕು ಸರ್? ಅದು ಪ್ರಯಾಣಿಕರು ಏನಿಲ್ಲ, ಇದು ಲಾಕ್ ಇರುತ್ತೆ, ಜಸ್ಟ್ ಬಂದು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಗೊತ್ತಿರ್ ಸಾಕು. ಹಾಂ, ಜಂಪ್ ಆಗ್ಬೋದು ಈ ಕಡೆ. ಅಂದರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗುವ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ನಲ್ಲಿದ್ದೀನಿ, ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ನ ಈ ಎಕ್ಸಿಟ್ ಡೋರ್ ಏನಿದೆ, ಕಡೆ ಅಂದರೆ ಲಾಸ್ಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡ್ಬೋದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದರೆ ಬಹುತೇಕ ಇದು ಸೀಟ್ ಏನಿದೆ, ಅಂದರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂಥದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕೊಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗ್ಬೋದು. ಈಗ ನಾನು ಸೀಬರ್ಡ್ ಬಸ್ನ ಇಲ್ಲಿ ನೋಡಿ, ಅಂದರೆ ಇದು ಬಹುತೇಕ ಇಲ್ಲಿ ಕಡೆಯದ ಅಂದರೆ ಲಾಸ್ಟ್ ಸೀಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕೊಂತಿಲ್ಲ, ಬಟ್ ಈ ಒಂದು ಸೀಟ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕೊಂತಿಲ್ಲ, ನೀವು ಹಾಕಿದ್ದೀರಿ ಸರ್? ಇಲ್ಲ, ಹಾಕೋದಿಲ್ಲ. ಅದು ನಮಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದರೂ ಇರುತ್ತೆ, ಅವಾಗ ಅದನ್ನು ಹೆಂಗೆ ಓಪನ್ ಮಾಡ್ಕೋச்சு ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಪ್ರಯಾಣಿಕರು ಏನು ಮಾಡ್ಬೇಕು ಸರ್? ಅದು ಪ್ರಯಾಣಿಕರು ಏನಿಲ್ಲ, ಇದು ಲಾಕ್ ಇರುತ್ತೆ, ಜಸ್ಟ್ ಬಂದು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಗೊತ್ತಿರ್ ಸಾಕು. ಹಾಂ, ಜಂಪ್ ಆಗ್ಬೋದು ಈ ಕಡೆ. ಅಂದರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗುವ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ನಲ್ಲಿದ್ದೀನಿ, ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ನ ಈ ಎಕ್ಸಿಟ್ ಡೋರ್ ಏನಿದೆ, ಕಡೆ ಅಂದರೆ ಲಾಸ್ಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡ್ಬೋದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದರೆ ಬಹುತೇಕ ಇದು ಸೀಟ್ ಏನಿದೆ, ಅಂದರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂಥದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕೊಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗ್ಬೋದು. ಈಗ ನಾನು ಸೀಬರ್ಡ್ ಬಸ್ನ ಇಲ್ಲಿ ನೋಡಿ, ಅಂದರೆ ಇದು ಬಹುತೇಕ
ಇಲ್ಲಿ ಕಡೆಯದು ಅಂದರೆ ಲಾಸ್ಟ್ ಸೀಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕೊಂತಿಲ್ಲ, ಬಟ್ ಈ ಒಂದು ಸೀಟ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕೊಂತಿಲ್ಲ, ನೀವು ಹಾಕಿದ್ದೀರಿ ಸರ್? ಇಲ್ಲ, ಹಾಕೋದಿಲ್ಲ. ಅದು ನಮಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದರೂ ಇರುತ್ತೆ, ಅವಾಗ ಅದನ್ನು ಹೆಂಗೆ ಓಪನ್ ಮಾಡ್ಕೊಚ್ಚಿ ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಈ ಪ್ರಯಾಣಿಕರು ಏನು ಮಾಡ್ಬೇಕು ಸರ್? ಅದು ಟ್ರೈನಕ್ಕೆ ಏನಿಲ್ಲ, ಇದು ಲಾಕ್ ಇರುತ್ತೆ. ಜಸ್ಟ್ ಬಂದು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಗೊತ್ತಿರ್ ಸಾಕು. ಹಾಂ, ಜಂಪ್ ಆಗ್ಬೋದು ಈ ಕಡೆ. ಅಂದರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗೋ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಅಂತ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ನಲ್ಲಿದ್ದೀನಿ, ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ನ ಈ ಎಕ್ಸಿಟ್ ಡೋರ್ ಏನಿದೆ ಕಡೆ, ಅಂದರೆ ಲಾಸ್ಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡ್ಬೋದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದರೆ ಬಹುತೇಕ ಇದು ಸೀಟ್ ಏನಿದೆ, ಅಂದರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂಥದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕೊಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗ್ಬೋದು. ಈಗ ನಾನು ಸೀಬರ್ಡ್ ಬಸ್ನ ಇಲ್ಲಿ ನೋಡಿ, ಅಂದರೆ ಇದು ಬಹುತೇಕ ಇಲ್ಲಿ ಕಡೆಯದು, ಅಂದರೆ ಲಾಸ್ಟ್ ಸೀಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕೊಂತಿಲ್ಲ, ಬಟ್ ಈ ಒಂದು ಸೀಟ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕೊಂತಿಲ್ಲ, ನೀವು ಹಾಕಿದ್ದೀರಿ ಸರ್? ಇಲ್ಲ, ಹಾಕೋದಿಲ್ಲ. ಅದು ನಮಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದರೂ ಇರುತ್ತೆ, ಅವಾಗ ಅದನ್ನು ಹೆಂಗೆ ಓಪನ್ ಮಾಡ್ಕೊಚ್ಚಿ ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಈ ಪ್ರಯಾಣಿಕರು ಏನು ಮಾಡ್ಬೇಕು ಸರ್? ಅದು ಟ್ರೈನಕ್ಕೆ ಏನಿಲ್ಲ, ಇದು ಲಾಕ್ ಇರುತ್ತೆ. ಜಸ್ಟ್ ಬಂದು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಗೊತ್ತಿರ್ ಸಾಕು. ಹಾಂ, ಜಂಪ್ ಆಗ್ಬೋದು ಈ ಕಡೆ. ಅಂದರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗೋ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಅಂತ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ನಲ್ಲಿದ್ದೀನಿ, ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ನ ಈ ಎಕ್ಸಿಟ್ ಡೋರ್ ಏನಿದೆ ಕಡೆ, ಅಂದರೆ ಲಾಸ್ಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡ್ಬೋದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದರೆ ಬಹುತೇಕ ಇದು ಸೀಟ್ ಏನಿದೆ, ಅಂದರೆ ಬಸ್ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂಥದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕೊಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗ್ಬೋದು. ಈಗ ನಾನು ಸೀಬರ್ಡ್ ಬಸ್ನ ಇಲ್ಲಿ ನೋಡಿ, ಅಂದರೆ ಇದು ಬಹುತೇಕ ಇಲ್ಲಿ ಕಡೆಯದು, ಅಂದರೆ ಲಾಸ್ಟ್ ಸೀಟ್ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕೊಂತಿಲ್ಲ, ಬಟ್ ಈ ಒಂದು ಸೀಟ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕೊಂತಿಲ್ಲ, ನೀವು ಹಾಕಿದ್ದೀರಿ ಸರ್? ಇಲ್ಲ, ಹಾಕೋದಿಲ್ಲ. ಅದು ನಮಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದರೂ ಇರುತ್ತೆ, ಅವಾಗ ಅದನ್ನು ಹೆಂಗೆ ಓಪನ್ ಮಾಡ್ಕೊಚ್ಚಿ ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಈ ಪ್ರಯಾಣಿಕರು ಏನು ಮಾಡ್ಬೇಕು ಸರ್? ಅದು ಟ್ರೈನಕ್ಕೆ ಏನಿಲ್ಲ, ಇದು ಲಾಕ್ ಇರುತ್ತೆ. ಜಸ್ಟ್ ಬಂದು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಗೊತ್ತಿರ್ ಸಾಕು. ಹಾಂ, ಜಂಪ್ ಆಗ್ಬೋದು ಈ ಕಡೆ. ಅಂದರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗೋ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಅಂತ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.